ಎಲ್ಲ ಗೈಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೈ ಸ್ಪೀಕಿಂಗ್ ಕಾರಣ ನಾನು ನಿಮ್ಮ ಪ್ರಜ್ವಲ್. ಇವತ್ತಿನಿಂದ T20 ವರ್ಲ್ಡ್ ಕಪ್ ದಿ ಸೂಪರ್ ಏಟ್ ಸ್ಟಾರ್ಟ್ ಆಗ್ತಾಯಿದೆ. ಪಾಕಿಸ್ತಾನ ವರ್ಸಸ್ ನ್ಯೂಜಿಲೆಂಡ್ ಟೀಮು ಶ್ರೀಲಂಕಾದಲ್ಲಿ ನಡೀತಿದೆ ಕೊಲಂಬೋ ಸ್ಟೇಡಿಯಮಲ್ಲಿ. ಇಲ್ಲಿ ಯಾವ ಟೀಮು ಕೂಡ ಅಷ್ಟು ಈಸಿಯಾಗಿ ನೀವು ತಗೊಳ್ಳೋಕ್ಕೆ ಆಗಲ್ಲ, ಟೇಕನ್ ಫ್ರಮ್ ಗ್ರ್ಯಾಂಟೆಡ್ ಅಂತ ಹೇಳೋಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ 8 ಟೀಮ್ಗಳು ಕ್ವಾಲಿಫೈ ಆಗಿದೆ ಸೂಪರ್ ಏಟ್ಸ್ಗೆ. ಇಲ್ಲಿ ಬಂದಿದ್ದಾರೆ ಅಂತ ಹೇಳಿದ್ರೆ ಅವರು ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ ಅಂತಲೇ ಕಾರಣ. ಜಿಂಬಾಬ್ವೆ ಆಗಿರ್ಬೋದು ಮತ್ತು ಬೇರೆ ಯಾವುದೇ ಟೀಮ್ ಆಗಿರ್ಬೋದು, ಜಿಂಬಾಬ್ವೆ ಚೆನ್ನಾಗಿ ಒಂದು ಮ್ಯಾಚು ಕೂಡ ಸೋತೇ ಇಲ್ಲ. ಜಿಂಬಾಬ್ವೆ ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಒಂದು ಮ್ಯಾಚ್ ರದ್ದಾಗೋಯ್ತು ಮಳೆಯಿಂದ ಶ್ರೀಲಂಕಾದಲ್ಲಿ. 3ಕ್ಕೆ 3 ಗೆದ್ಕೊಂಡು ಬರ್ತಾ ಇದ್ದಾರೆ. ಅವ್ರು ವಿಕೆಟ್ಸಾಗಿ ಜಾಸ್ತಿ ಕೊಡ್ತಾ ಇಲ್ಲ. ಮತ್ತು ನಾಳೆ ಮ್ಯಾಚು ಶ್ರೀಲಂಕಾ ಮತ್ತು ನಾಡ್ದು ಮ್ಯಾಚು ಶ್ರೀಲಂಕಾ ಮತ್ತು ಇಂಡಿಯಾ ಟೀಮ್ ಅವ್ರು ಆಡ್ತಿದ್ರೆ. ನಾಳೆ ಮ್ಯಾಚು ಶ್ರೀಲಂಕಾದಲ್ಲಿ ನ್ಯೂಜಿಲ್ಯಾಂಡ್ ಹಾಗೂ ಪಾಕಿಸ್ತಾನದವ್ರು ಆಡ್ತಿದ್ರೆ. ನಾಳೆ ಒಳ್ಳೆ ಕಾಳಗ ಇರುತ್ತೆ ಅಂತ ಹೇಳ್ಬೋದು. ಪಾಕಿಸ್ತಾನ ಸ್ಪಿನ್ನರ್ಸ್ ವರ್ಸಸ್ ನ್ಯೂಜಿಲ್ಯಾಂಡ್ ಬ್ಯಾಟರ್ಸ್ ಅಂತಲೇ ಹೇಳ್ಬೋದು. ಸಖತ್ತಾಗಿರುವಂಥ ಸ್ಪಿನ್ನರ್ಸ್ಗಳು ಇಟ್ಕೊಂಡಿದ್ದಾರೆ ಪಾಕಿಸ್ತಾನದವರು. ನ್ಯೂಜಿಲ್ಯಾಂಡ್ ಅವರು ಚೆನ್ನಾಗಿ ಬ್ಯಾಟ್ಸ್ಮನ್ಗಳಿದ್ದಾರೆ. ಗ್ಲೆನ್ ಫಿಲಿಪ್ಸ್ ಆಗಿರ್ಬೋದು, ಮತ್ತು ಫಿನ್ನಾಲೆನ್ ಆಗಿರ್ಬೋದು, ಟೈಮ್ ಸೈಫರ್ಟ್ ಆಗಿರ್ಬೋದು, ರಚಿನ್ ರವೀಂದ್ರ ಆಗಿರ್ಬೋದು, ಡೆರೆಲ್ ಮಿಚ್ಚೆಲ್ ಆಗಿರ್ಬೋದು, ಮಾರ್ಕ್ ಚಾಪ್ಮೆನ್ ಆಗಿರ್ಬೋದು, ಸಖತ್ತಾಗಿರೋ ಬ್ಯಾಟ್ಸ್ಮನ್. ಸ್ಯಾಂಟ್ನರ್ ಆಲ್ರೌಂಡರ್ ಪ್ರದರ್ಶನ ನೀಡ್ತಾ ಇದ್ದಾರೆ, ಸಖತ್ತಾಗಿ ಆಡ್ತಿದ್ದಾರೆ ಅಂತಲೇ ಹೇಳ್ಬೋದು ಅವರು. ಡೆರೆಲ್ ಮಿಚ್ಚೆಲ್ ಸ್ವಲ್ಪ ಮ್ಯಾಚ್ ಪ್ರಮೋಟ್ ಮಾಡೋದು ಇನ್ನು ಸ್ವಲ್ಪ ಒಳ್ಳೆಯದು. ಸೂಪರ್ ಏಟಲ್ಲಿ ಗುರು ನೀವು ಯಾರು ಟೀಮು ಯಾರಿಗೆ ಬೇಕಾದ್ರೂ ಹೊಡಿಬೋದು. ಅದೇ ಒಂದು ಇಲ್ಲಿ ಅಡ್ವಾಂಟೇಜ್ ಕೂಡ ಆಗುತ್ತೆ, ಡಿಸಡ್ವಾಂಟೇಜ್ ಕೂಡ ಆಗುತ್ತೆ. ಅಷ್ಟು ಈಸಿ ಇರೋದಿಲ್ಲ. ಯಾಕಂತ ಹೇಳಿದ್ರೆ ಜಿಂಬಾಬ್ವೆ ಬಿಡುಗರು ನಾವು ಹೊಡೆದ್ಬಿಡ್ತೀವಿ ಅಂತ ಹೇಳೋಕ್ಕಾಗಿದ್ರೆ, ಜಿಂಬಾಬ್ವೆ ಆಸ್ಟ್ರೇಲಿಯಾನ ಅಪ್ಸೆಟ್ ಮಾಡಿದೆ, ಶ್ರೀಲಂಕಾನ ಸೋಲಿಸಿದೆ. ಜಿಂಬಾಬ್ವೆನಿಗೆ ಅಪ್ಸೆಟ್ ಮಾಡೋವಂಥ ತಂಡ ಅಂತ ನೀವು ಪರಿಗಣನೆ ಮಾಡೋಂಗಿಲ್ಲ. ಯಾಕಂತ ಹೇಳಿದ್ರೆ ಸಖತ್ತಾಗಿರೋ ಕ್ವಾಲಿಟಿ ಟೀಮ್ ಮೇಲೆ ಹೊಡೆದಿರೋವಂಥ ಜಿಂಬಾಬ್ವೆ ಟೀಮು ಸಖತ್ತಾಗಿ ಅವ್ರದ್ದು ಅವತ್ತು ದಿನ ಆಯಿತು ಅಂತ ಹೇಳಿದ್ರೆ ಏನು ಬೇಕಾದ್ರೂ ಮಾಡೋವಂಥ ಕೇಪಬಿಲಿಟಿ ಇರೋವಂಥ ಟೀಮು. ಇದು T20 ಆಗಿರೋ ಕಾರಣದಿಂದ ಜಾಸ್ತಿ ಅಷ್ಟೊಂದೇನು ಬೇಕಾಗಿಲ್ಲ. ಇಬ್ಬರು ಬ್ಯಾಟ್ಸ್ಮನ್ ಅಥವಾ ಒಬ್ಬ ಬೌಲರ್ ಚೆನ್ನಾಗಾಯಿತು ಅಂದರೆ ಆ ದಿನ ಅವ್ರದ್ದು ಆಯಿತು ಅಂತ ಹೇಳಿದ್ರೆ ಏನು ಬೇಕಾದ್ರೂ ಮಾಡೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಸೂಪರ್ ಏಟ್ ಆಡೋದು ಅಷ್ಟು ಈಸಿ ಅಲ್ಲ. ಮತ್ತು ನೆಕ್ಸ್ಟು ನಾಡಿದ್ದು ಮ್ಯಾಚಲ್ಲಿ ನಮ್ಮ ಇಂಡಿಯಾ ಮತ್ತು ಸೌತ್ ಆಫ್ರಿಕಾದಲ್ಲಿ ಆಡ್ತಿದ್ದಾರೆ ಅಹಮದಾಬಾದ್ ಸ್ಟೇಡಿಯಮಲ್ಲಿ. ನಾವು ಮೊನ್ನೆ ನೆದರ್ಲ್ಯಾಂಡ್ ಆಡ್ಬೇಕಾದ್ರೆ ಅಷ್ಟು ಬರೀ 17 ರನ್ನಿಂದ ಅಷ್ಟೇ ನಾವು ಗೆದ್ದಿರೋದು. ಹಾಗಾಗಿ ನಾವು ಸೌತ್ ಆಫ್ರಿಕಾ ಮೇಲೆ ಆಡ್ತಾ ಇರೋದು ಮ್ಯಾಮೂಲಿ ಟೀಮ್ ಮೇಲೆ ಅಂತೂ ಅಲ್ವೇ ಅಲ್ಲ. ಸೌತ್ ಆಫ್ರಿಕಾ ಎಂಥ ಲಾಸ್ಟ್ ಸೀಸನ್ ಫೈನಲ್ಗೆ ಬಂದಿದ್ದಂಥ ಟೀಮು ಸೌತ್ ಆಫ್ರಿಕಾ ನಮ್ಗೆ ಈಗ ಸಿಗ್ತಾ ಇದ್ದಾರೆ ಅಹಮದಾಬಾದ್ ಸ್ಟೇಡಿಯಮಲ್ಲಿ. ಇಲ್ಲಿ ಟಾಸು ಸಖತ್ ಕ್ರೂಷಿಯಲ್ ಆಗುತ್ತೆ ಅಂತ ಹೇಳ್ಬೋದು ಅಹಮದಾಬಾದ್ ಸ್ಟೇಡಿಯಮಲ್ಲಿ. ಯಾಕಂತ ಹೇಳಿದ್ರೆ ಸೆಕೆಂಡ್ ಬೌಲಿಂಗ್ ಮಾಡೋರ್ಗಂತೂ ಸಖತ್ ಕಷ್ಟ ಅಂತಲೇ ಹೇಳ್ಬೋದು. ಫಸ್ಟ್ ಬ್ಯಾಟಿಂಗ್ ಆಡೋರಿಗೆ ಸಖತ್ತು ಬ್ಯಾಟಿಂಗ್ ಪ್ಯಾರಡೈಸ್ ಗುರು ಅಹಮದಾಬಾದ್ ಸ್ಟೇಡಿಯಮ್ ಅಂತೂ. ಸೆಕೆಂಡ್ ಬೌಲಿಂಗ್ ಮಾಡೋರ್ಗಂತೂ ಕಷ್ಟ ಅಂತ ಹೇಳ್ಬೋದು. ಚೇಸ್ ಮಾಡೋರ್ಗೆ ಆರಾಮ್ಸೆ ಈಸಿ ಚೇಸ್ ಮಾಡ್ತಾರೆ. ಇಲ್ಲಿ ಎನಿಥಿಂಗ್ ಅಬೌಟ್ 180 ಅಂತ ಆನ್ ಪರ್ ಸ್ಕೋರ್ 200 ಮೇಲೆ ಹೊಡಿಲೇಬೇಕು ನೀವು. ಒಂದು ವಿನ್ನಿಂಗ್ ಸ್ಕೋರು ಅಂತಲೇ ಇದ್ದರೆ ಅದು 200 ಎಬೋ ಹೊಡಿಲೇಬೇಕು. ನೀವು ಇಲ್ಲದೆ ಅವರೇ 170 180 ಅಂತ ಹೇಳಿದ್ರೆ ನೀವು ನೆದರ್ಲ್ಯಾಂಡ್ ಅವರೇ ನೋಡಿದ್ರೆ ಅವ್ರು ಆಲೇ 160 ಗಂಟೆ ಬಂದುಬಿಟ್ಟಿದ್ರು ಮೊನ್ನೆ ನಮ್ಮ ಇಂಡಿಯಾ ಮೇಲೇ. ಆಲ್ಮೋಸ್ಟ್ ಬರೀ 17 ರನ್ನಿಂದ ಸೋತಿದ್ದೀವಿ ಅಂದರೆ ಗೆದ್ದಿದ್ದೀವಿ ಅಂತ ಹೇಳಿದ್ರೆ ಲೆಕ್ಕ ಹಾಕ್ಕೊಳ್ಳಿ ಯಾವ ರೇಂಜಿಗೆ ಬ್ಯಾಟಿಂಗ್ ಪಿಚ್ ಇದೆ ಅಂತಲೇ ಹೇಳ್ಬೋದು. ಅದು ವಿಕೆಟ್ಸ್ ಬೀಳ್ತಿದ್ರು, ಅವ್ರದ್ದು ಯಾವುದು ದೊಡ್ಡ ಕಾಂಟ್ರಿಬ್ಯೂಟೇ ಬಂದಿಲ್ಲ. 50+ ಯಾರ್ದು ಬಂದೇ ಇಲ್ಲ ಸ್ಕೋರು. ಜಸ್ಟ್ 30 ಹೊಡ್ಕೊಂಡೇ ಬಂದುಬಿಟ್ರು ಅವರು. ಬರೀ 17 ರನ್ನಿಂದ ಅಷ್ಟೇ ನಾವು ಗೆದ್ದಿರೋದು. ಇನ್ನು ಸೌತ್ ಆಫ್ರಿಕಾ ಟೀಮ್ ನಮಗೆ ಲಾಸ್ಟ್ T20 ವರ್ಲ್ಡ್ ಕಪ್ಪಲ್ಲಿ ಅವ್ರು 30 ರನ್ ಬೇಕಾಯಿತು ಆರಾಮ್ಸೆ ಗೆಲ್ಲುವಂಥ ಮ್ಯಾಚ್ನ ಸೋತಿದ್ದಾರೆ ಅಂತಲೇ ಹೇಳ್ಬೋದು ಸೌತ್ ಆಫ್ರಿಕಾದವರು. ಈ ಸೀಸನ್ ಚೆನ್ನಾಗಿ ಆಡ್ತಾ ಇದ್ದಾರೆ. ಸಖತ್ತಾಗಿರೋ ಬೌಲರ್ಸ್ ಇದ್ದಾರೆ, ಬ್ಯಾಟ್ಸ್ಮನ್ಗಳಿದ್ದಾರೆ. ಆ ಕಡೆ ಮೇಯ್ನು ಅಂತ ಇರೋದೇ ಡೆವಾಲ್ಡ್ ಬ್ರೇವಿಸ್ ಇಲ್ಲಿ ಈ T20 ವರ್ಲ್ಡ್ ಕಪ್ಪಲ್ಲಿ ಅಷ್ಟೊಂದು ಫೈರ್ ಆಗಿಲ್ಲ. ಅವ್ರೇನಾರು ಸಖತ್ತಾಗಿ ಫಾರ್ಮಿಗೆ ಬಂತು ಅಂತ ಹೇಳಿದ್ರೆ ನಮ್ಮ ಇಂಡಿಯಾದವ್ರಿಗೆ ಸಖತ್ ಕಷ್ಟ ಆಗುತ್ತೆ ಅಂತಲೇ ಹೇಳೋದು. ಸೈಕ್ ಬ್ಯಾಟ್ಸ್ಮನ್ನು ಡೆವಾಲ್ಡ್ ಬ್ರೇವಿಸ್ ಅವರು. ಐಡನ್ ಮಾರ್ಕ್ರಮು ಫಸ್ಟ್ ರನ್ ಗೆಟರ್ ಆಗಿದ್ದಾರೆ T20 ವರ್ಲ್ಡ್ ಕಪ್ಪಲ್ಲಿ. ಸಖತ್ತಾಗಿ ಆಡ್ತಾಯಿದ್ದಾರೆ, ಒಳ್ಳೆ ಫಾರ್ಮಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಈ ಸೂಪರ್ ಏಟ್ ಅಂತ ಹೇಳೋದು ಸಖತ್ ಡಿಫಿಕಲ್ಟು. ಒಂದು ಮ್ಯಾಚ್ ಸೋಲೋ ಕಾರಣದಿಂದ ನೀವು ಈ ಟೂರ್ನಮೆಂಟಿಂದನೇ ಔಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಇಲ್ಲಿ ನ್ಯೂಜಿಲೆಂಡ್ ಆಗಿರೋದು ಮತ್ತು ಇಂಗ್ಲೆಂಡ್ಗಾಗಿರೋದು ಸ್ವಲ್ಪ ಸ್ಟ್ರಗಲ್ ಮಾಡ್ತಾರೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇದು ಏಷ್ಯನ್ ಕಂಡೀಷನ್ ಆಗಿರೋದ್ರಿಂದ ಸ್ಪಿನ್ನಿಗೆ ಸ್ವಲ್ಪ ಅಸಿಸ್ಟ್ ಜಾಸ್ತಿ ಸಿಗುತ್ತೆ. ಅದರಲ್ಲೂ ಶ್ರೀಲಂಕಾದಲ್ಲಂತೂ ಕೊಲಂಬೋ ಮತ್ತು ಇನ್ನೊಂದು ಯಾವುದೋ ಸ್ಟೇಡಿಯಮಲ್ಲಿ ಆಡಿಸ್ತಾ ಇದ್ದಾರೆ. ಶ್ರೀಲಂಕಾ ಹೋಸ್ಟ್ ಆಗಿದ್ದಾರೆ ಇಂಡಿಯಾ ಟೀಮ್ ಅವ್ರ ಜೊತೆಗೆ. ಹಾಗಾಗಿ ಶ್ರೀಲಂಕಾದಲ್ಲೂ ಮ್ಯಾಚ್ಗಳು ನಡೆಯುತ್ತೆ ಆಲ್ಮೋಸ್ಟು. ಹಾಗಾಗಿ ನ್ಯೂಜಿಲೆಂಡ್ ಮತ್ತು ಇಂಗ್ಲೆಂಡ್ ಟೀಮ್ಗೆ ಅಷ್ಟು ಈಸಿ ಇರಲ್ಲ, ವೆಸ್ಟ್ ಇಂಡೀಸ್ ಟೀಮ್ಗೂ ಅಷ್ಟು ಈಸಿ ಇರಲ್ಲ ಅಂತ ಹೇಳ್ಬೋದು. ವೆಸ್ಟ್ ಇಂಡೀಸ್ ಅವ್ರನ್ನೂ ನಾವು ಯಾರನ್ನೂ ಕೂಡ ಜಿಂಬಾಬ್ವೆನೇ ಆಗಿರಲಿ ಯಾರನ್ನೇ ಆಗಿರಲಿ ಇಲ್ಲಿ ಅಷ್ಟು ಸುಲಭವಾಗಿ ತಗೊಳ್ಳೋ ಮಾತೇ ಇರಬಾರ್ದು. ಯಾಕಂತೇಳಿದ್ರೆ ಎಲ್ಲರೂ ಸಖತ್ತಾಗಿ ಆಡಬೇಕು. ಈ ಸೂಪರ್ ಏಟ್ ಅಂತ ಬಂದರೆ ಸೂಪರ್ ಏಟ್ಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ಅವ್ರ ಕೇಪಬಿಲಿಟಿಯಿಂದಲೇ ಬಂದಿರ್ತಾರೆ. ಸುಮ್ಮನೆ ಅಲಕ್ ಬುಲಕ್ಕಾಗಿ ಬರೋಕ್ಕೆ ಚಾನ್ಸೇ ಇಲ್ಲ. ಆಸ್ಟ್ರೇಲಿಯಾ ಟೀಮ್ ಹೊಂಟೋಯ್ತು, ಅಫ್ಘಾನಿಸ್ತಾನ್ ಟೀಮ್ ಹೊಂಟೋಯ್ತು. ಆಸ್ಟ್ರೇಲಿಯಾ ಟೀಮು ಇನ್ಫ್ಯಾಕ್ಟ್ ಸ್ಟೀವ್ ಸ್ಮಿತ್ನ ಆ್ಯಡ್ ಮಾಡ್ಕೊಂಡಿದ್ರು ಅವರು. ಬಂದಿದ್ದ ತಕ್ಷಣ ಟೀಮೇ ಎಲಿಮಿನೇಷನ್ ಆಗೋಯಿತು. ಆ ಮ್ಯಾಚು ಜಿಂಬಾಬ್ವೆ ಮತ್ತು ಇಟಲಿ ಮ್ಯಾಚು ಕಾಯ್ಕೊಂಡು ಕೂತಿದ್ರು ಆಸ್ಟ್ರೇಲಿಯಾದವರು. ಇಟಲಿ ಅವ್ರು ಗೆಲ್ಲಿ ಅಂತ ಆರಾಮಾಗಿ ಮಳೆ ಬಂದು ಎಲ್ಲ ಹೋಗಿಸ್ಬಿಡ್ತು ಮಳೆ. ಹಾಗಾಗಿ ಜಿಂಬಾಬ್ವೆ ಡೈರೆಕ್ಟ್ ಕ್ವಾಲಿಫೈ ಆದರು.
ಆದರೂ ಕನ್ವಿನ್ಸಿಂಗಾಗಿ ಗೆಲ್ತಾ ಇದ್ದಾರೆ ಗುರು. ಜಿಂಬಾಬ್ವೆ ಜಾಸ್ತಿ ವಿಕೆಟೇ ಕಳ್ಕೊತಾ ಇಲ್ಲ. ಅವರು ಪವರ್ ಪ್ಲೇಲಿ ಬರೀ 1 ವಿಕೆಟ್ ಕಳ್ಕೊತಾರೆ. ಮ್ಯಾಕ್ಸಿಮಮ್ ಅವರು ಇನ್ನಿಂಗ್ಸ್ ಫುಲ್ ಮುಗಿದ್ರೂ ಕೂಡ ಬರೀ 2 ವಿಕೆಟ್ ಬೀಳ್ತಾ ಇರೋದು. ಸಿಕಂದರ್ ರಾಜಾ ಒಳ್ಳೆ ಬೌಲಿಂಗು ಮಾಡ್ತಿದ್ದಾರೆ, ಒಳ್ಳೆ ಬ್ಯಾಟಿಂಗ್ ಮಾಡ್ತಿದ್ದಾರೆ, ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗ್ ಆಡ್ತಿದ್ದಾರೆ. ಅದು ಮುಖ್ಯ ಇಲ್ಲಿ. ಯಾಕಂತ ಹೇಳಿದ್ರೆ ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗ್ ಆಡೋದು ಬಂದು ಸ್ಲಾಗ್ ಓವರ್ಸಲ್ಲಿ ಸಖತ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ಒಂದು ಟೀಮ್ ಸ್ಕೋರ್ನ ಸೆಟ್ ಮಾಡ್ತಾ ಇರ್ತಾರೆ ಅಥವಾ ಟೀಮ್ ಸ್ಕೋರ್ನ ಚೇಸ್ ಮಾಡ್ತಾ ಇರ್ತಾರೆ. ಫಿನಿಷಿಂಗ್ ಮಾಡೋ ರೋಲು ಸಖತ್ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಇಂಡಿಯಾ ಕಡೆನೂ ಅಷ್ಟೇ ಚೆನ್ನಾಗಿರೋ ಬ್ಯಾಟ್ಸ್ಮನ್ಗಳು ಇದ್ದಾರೆ. ಮೊನ್ನೆ ಬೇಗ ಔಟ್ ಆಗೋದ್ರು ಟಾಪ್ ಆರ್ಡರ್ಗಳು. ನಮ್ಮ ಅಭಿಷೇಕ್ ಶರ್ಮಾ ಅವ್ರಿಗೆ ಏನಾಗಿದೆ ಅಂತಲೇ ಗೊತ್ತಿಲ್ಲ. ಸಖತ್ತಾಗಿ ಆಡ್ತಾಯಿದ್ರು. ನ್ಯೂಜಿಲೆಂಡ್ ಸೀರೀಸಲ್ಲೆಲ್ಲ ಸಖತ್ತಾಗಿ ಆಡಿದ್ರು. ಕಳೆದ 7 ಮ್ಯಾಚಲ್ಲೆಲ್ಲ 8 ಮ್ಯಾಚಲ್ಲೂ 5 ಮ್ಯಾಚ್ ಡಕ್ ಆಗಿದ್ದಾರೆ. ಅಭಿಷೇಕ್ ಶರ್ಮಾ ಅವರು ಬಂದರೆ ಬಿಗ್ ಸ್ಕೋರ್ ಪಕ್ಕ ಬರುತ್ತೆ, ಮ್ಯಾಚ್ನ ಗೆಲ್ಸಾಕ್ಬಿಡ್ತಾರೆ. ಅವ್ರು ಬೇರೆ 6-7 ಪವರ್ ಪ್ಲೇ ಮುಗಿಯೋ ಗಂಟೆ ಇದ್ರೇ ಸಾಕು, ಅಭಿಷೇಕ್ ಶರ್ಮಾ ಅವರು ಧ್ವಂಸ ಮಾಡಿಬಿಡ್ತಾರೆ ಅಂತ ಹೇಳ್ಬೋದು. ಇನ್ನು ಪವರ್ ಪ್ಲೇ ಆದಮೇಲೆ ಅವ್ರನ್ನ ಔಟ್ ಎತ್ತೋದು ಅಷ್ಟು ಈಸಿ ಇಲ್ಲ. ಅವರೇ ಲೂಸ್ ಶಾಟ್ ಹೊಡೆದ್ಬಿಟ್ಟು ಔಟ್ ಆಗಬೇಕು ಅಷ್ಟೇ. ವಿಕೆಟ್ಸ್ಗೂ ಬೋಲರ್ ವಿಕೆಟ್ ಎತ್ತೀನಿ ಅಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ. ಪವರ್ ಪ್ಲೇ ಸ್ವಲ್ಪ ನೋಡ್ಕೊಂಡ್ರೆ ಅಂತ ಅಷ್ಟೊಂದು ಕನ್ಸರ್ವೇಟಿವ್ ಇನ್ನಿಂಗ್ಸ್ ಥರ ಆಡೋದು ಬೇಕಾಗಿಲ್ಲ. ಸ್ವಲ್ಪ ಅವರು ಫಸ್ಟ್ ಬಲ್ಲಿ ಬೀಸಕ್ಕೆ ಹೋಗ್ತಾರೆ, ಅದನ್ನು ನಿಲ್ಲಿಸಿ ಸ್ವಲ್ಪ ಇನ್ಫ್ಯಾಕ್ಟ್ ಇಶಾನ್ ಕಿಶನ್ ಸ್ಟ್ರೈಕೆ ತೊಗೊಂಡ್ರೆ ಇನ್ನೂ ಒಳ್ಳೇದು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಫಸ್ಟ್ ಸ್ವಲ್ಪ ಬಾಲ್ ಹೆಂಗೆ ಬರುತ್ತೆ ಅಂತ ನೋಡ್ಕೊತಾ ಇರ್ತಾರೆ ಅಭಿಷೇಕ್ ಶರ್ಮಾ ಅವರು. ಆಮೇಲೆ ಸ್ವಲ್ಪ ಡಾಮಿನೇಟ್ ಮಾಡಿದ್ರೆ ಒಳ್ಳೇದಾಗುತ್ತೆ. ಸೌತ್ ಆಫ್ರಿಕಾ ಟೀಮು ಅಂಥ ಕ್ವಾಲಿಟಿ ಟೀಮ್ ಇರೋದು ಅಂತ ಹೇಳ್ಬೋದು. ಬೇರೆ ಟೀಮ್ ಥರ ಅಲ್ವೇ ಅಲ್ಲ ಈ ಸೌತ್ ಆಫ್ರಿಕಾ ಟೀಮು. ಲಾಸ್ಟ್ ಟೈಮ್ ಅವರು ಕೈಲಿದ್ದಂಥ ಮ್ಯಾಚ್ನ ಬಿಟ್ಕೊಟ್ರು ಅಂತ ಹೇಳೋದು. ಜಸ್ಟ್ ಬಿಕಾಸ್ ಆಫ್ ಬೂಮ್ರಾ ಅವರು ಬೆಂಕಿ ಸ್ಪೆಲ್ ಆಗಿದ್ದ ಕಾರಣದಿಂದನೇ ಸೌತ್ ಆಫ್ರಿಕಾ ಅವರು ಸೋತಿದ್ದಾರೆ ಅಂತಲೇ ಹೇಳ್ಬೋದು. 30 ರನ್ ಬೇಕಾಯ್ತು ಗುರು. ಎಂಥ ಅಸೋಸಿಯೇಟ್ ನೇಷನ್ ಆಗಿದ್ರು ಕೂಡ ತಟ್ಟಿ ಮುಟ್ಟಿನೇ ಹೊಡ್ಕೊಬಿಡ್ತಾಯಿದ್ರು. ಜಸ್ಪ್ರೀತ್ ಬೂಮ್ರಾ ಮತ್ತು ಹರ್ಷದೀಪ್ ಸಿಂಗ್ ಮಾಡಿದ ಬೌಲಿಂಗ್ ಕಾರಣದಿಂದ 2007 ನಂತರ ಇಂಡಿಯಾ T20 ವರ್ಲ್ಡ್ ಕಪ್ನ ಗೆಲ್ತು. 2011 ನಾವು ODI ವರ್ಲ್ಡ್ ಕಪ್ ಗೆದ್ದಿರ್ಬೋದು. ಆದರೆ 2007 ಫಸ್ಟ್ ಸೀಸನ್ ನಾವು T20 ಆಸ್ಟ್ ಆದಾಗ ನಾವು ಕಪ್ ಗೆದ್ದಿದ್ದು MS ಧೋನಿ ಅವರ ಕ್ಯಾಪ್ಟನ್ಸಿಲಿ. ಮತ್ತು ನಾವು 2024-29 ಜೂನಲ್ಲಿ ನಾವು ಗೆದ್ದಿದ್ದು 2024ರಲ್ಲಿ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿಲಿ ಗೆದ್ದಿದ್ದಂಥದ್ದು T20 ವರ್ಲ್ಡ್ ಕಪ್ನ. ಈ ಸೀಸನ್ನು ಗೆಲ್ಲೋ ಚಾನ್ಸಸ್ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಆಲ್ಮೋಸ್ಟು ಯಾರೋ ನಮ್ಗೆ ಅಷ್ಟೊಂದು ಕಾಂಪಿಟೇಟರ್ಸ್ ಇಲ್ಲ ಇಲ್ಲಿ. ಕಾಂಪಿಟೇಟರ್ಸ್ ಇದ್ದಾರೆ, ಆದರೆ ನಮ್ಮ ಲೆವೆಲ್ಗೆ ಯಾರೂ ಇಲ್ಲ. ಇಂಡಿಯಾ ಟೀಮ್ ಲೆವೆಲ್ಗೆ ಸಖತ್ತಾಗಿರೋವಂಥ ಒಂದು ಟೀಮ್ ಕಟ್ಟಿದ್ದಾರೆ, ಬ್ಯಾಲೆನ್ಸ್ಡ್ ಟೀಮ್ ಕಟ್ಟಿದ್ದಾರೆ ಅಂತ ಹೇಳ್ಬೋದು. ಗೌತಮ್ ಗಂಭೀರ್ ಆಗಿರ್ಬೋದು ಮತ್ತು ಅಜಿತ್ ಅಗರ್ಕರ್ ಅವರು ಸಖತ್ತಾಗಿ ಟೀಮ್ನ ಫ್ರೇಮ್ ಮಾಡಿದ್ದಾರೆ. ಇನ್ನೇನು ಅಷ್ಟು ಈಸಿಯಾಗಿ ತಗೋಬಾರ್ದು ಯಾರನ್ನೇ ಆದ್ರೂ. 1 ಮ್ಯಾಚ್ ಅಟ್ ಎ ಟೈಮ್ನ ಆಡ್ಕೊಂಡು ಗೆದ್ಕೊಂಡು ಮೊದಲು ಫೈನಲ್ಗೆ ಹೋಗೋಕ್ಕೆ ಯತ್ನ ಮಾಡಬೇಕು. ಆಮೇಲೆ ಮುಂದಕ್ಕೆ ಕಪ್ ಹೊಡೆಯೋದೆಲ್ಲ ಇರುತ್ತೆ. ಕಪ್ ಆಲ್ಮೋಸ್ಟ್ ಹೊಡಿತಾರೆ ಅಂತ ಹೇಳ್ಬೋದು. ಸೂಪರ್ 8 ಈಸಿ ಇರಲ್ಲ. 1 ಮ್ಯಾಚ್ ಸೋತ್ರೂ ಕೂಡ ಎಲಿಮಿನೇಟ್ ಆಗುವಂಥ ಚಾನ್ಸಸ್ ಹೈ ರಿಸ್ಕ್ ಹೈ ರಿವಾರ್ಡ್ ಇದು ಸೂಪರ್ 8 ಅನ್ನೋದು. ಇಲ್ಲಿ ಯಾವ ಟೀಮ್ನೂ ಅಷ್ಟು ಟೇಕನ್ ಫ್ರಮ್ ಗ್ರ್ಯಾಂಟೆಡ್ ಅಂತ ಹೇಳೋಕ್ಕೆ ಆಗೋದಿಲ್ಲ. ಯಾರು ಬೇಕಾದ್ರೂ ಯಾರ ಮೇಲೆ ಬೇಕಾದ್ರೂ ಗೆಲ್ಬೋದು. ಈ ವಿಡಿಯೋನ ನಿಮ್ಗೆ ಒಂಚೂರಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.